ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ನಿಮ್ಮ ಜೀವನದಲ್ಲಿ ಬರ್ತಿರುವಂಥ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ಆದಷ್ಟು ಬೇಗ ನೀವು ಹೊರಗಡೆ ಬರಬೇಕು ಅಂತಂದರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರಮಾಡ್ಕೊಳ್ಬಹುದು. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಒಳ್ಳೆದಾಗಲಿ. ಇವುಗಳ ಕೆಲವು ವ್ಯಕ್ತಿಗಳನ್ನ ಅಥವಾ ಕೆಲವೊಬ್ಬರನ್ನ ನಾವು ನೋಡಿದಾಗ ಎಷ್ಟೋ ವರ್ಷಗಳನ್ನ ಬಿಟ್ಟು ನೋಡಿದ್ರು ಅವ್ರು ಹಾಗೇ ಇರ್ತಾರೆ. ಇವ್ರಿಗೇನು ವಯಸ್ಸೇ ಆಗಲ್ವಾ ಅಂತ ನಮ್ಗೆ ಅನಿಸ್ಬಿಡುತ್ತೆ. ಸೊ ಏನಾದರೂ ಮೆಡಿಸಿನ್ ಇದೆಯಾ ಗುರುಗಳೇ ವಯಸ್ಸಾಗದೇ ಇರೋ ಕಾರಣಕ್ಕೆ? ಎಷ್ಟೇ ವರ್ಷ ಆದರೂ, ಒಂದು 10 ವರ್ಷ ಬಿಟ್ಟು ನೋಡಿದ್ರು ಅಷ್ಟೇ ಸಣ್ಣ ಇರ್ತಾರೆ, ಯಾವುದೇ ರೀತಿ ಸುಕ್ಕುಗಳಿರೋದಿಲ್ಲ, ಏನೂ ಇರೋದಿಲ್ಲ, ರಿಂಕಲ್ಸ್ ಇರೋದಿಲ್ಲ. ಸೊ ವಯಸ್ಸಾಗದೇ ಇರೋದಕ್ಕೆ ಏನು ಕಾರಣ, ಏನು ಮಾಡಬೇಕು ನಾವು ಆ ರೀತಿ ಮೇಂಟೈನ್ ಮಾಡಬೇಕಂದ್ರೆ ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇಲ್ಲಿ ಏನು ಅಂದರೆ ಮನುಷ್ಯ ಅನ್ನುವ ಲವಲವಿಕೆಯಿಂದ, ಖುಷಿಯಿಂದ ಅವನಿಗೆ ನಗು ಅನ್ನೋದೊಂದು ಆಭರಣ ಅಲ್ವಾ. ಯಾವಾಗಲೂ ನಗು ಮಗದಿಂದ ಇರಬೇಕು ಅಲ್ಲ. ಹೀಗೆ ಇವತ್ತಿರ್ತಕ್ಕಂಥ ಟೆನ್ಷನ್ನಲ್ಲಿ ಮನುಷ್ಯ ಅದನ್ನು ಕಳ್ಕೊಂಡು ಬಿಟ್ಟಿದ್ದಾನೆ, ಹುಡುಕ್ತಾ ಇದ್ದಾನೆ. ಈ ಪ್ರಾಣೇಶ್ ಅಂತವ್ರು ಬಂದಾಗ ಅಲ್ಲೂ ಒಂದು ಅಷ್ಟು ನಗ್ತಾರೆ, ಅಷ್ಟು ಬಿಟ್ಟರೆ ಪಾಪ ನನ್ನ ನಗುನೇ ಮಾಯ ಆಗಿಬಿಟ್ಟಿದೆ, ಮಂಗ ಮಾಯ ಆಗಿದೆ. ಅದಕ್ಕಾಗಿ ನಾನು ಒಂದೇ ಲೈನಲ್ಲಿ ಹೇಳಬೇಕಂದ್ರೆ, ಅವರು ಹಾಗಿರಬೇಕು ಅಂತಂದರೆ ತುಂಬ ಕ್ರಿಯೇಟಿವಿಟಿ ಆಗಿರ್ಬೇಕು. ಅವರು ಯಾವಾಗಲೂ ಪಾತ್ರಸ ಥರ ಇರಬೇಕು. ಅಷ್ಟೊಂದು ಒಳಗಡೆ ಏನೋ ಒಂದು ಚಮತ್ಕಾರ ನಡೀತದೆ, ನಾನು ಏನಾದರೂ ಒಂದು ಮಾಡಬೇಕು ಅಂತಕ್ಕಂಥ ಹುಡುಕಾಟದಲ್ಲಿ ಇದ್ದರೆ ಅದು ಗೊತ್ತೇ ಆಗಲ್ಲ ಅವರಿಗೆ. ಅದು ಯಾವುದೇ ಕಾರಣ ಗೊತ್ತಾಗಲ್ಲ. ಆ ರೀತಿಯಾಗಿ ಯಾರೂ ನಿಮ್ಮ ಬದುಕಲ್ಲಿ ಬರ್ತಕ್ಕಂಥ ಸವಾಲುಗಳನ್ನು ಎದುರಿಸಿ ಅದಕ್ಕೆ ನೀವು ಪ್ರತಿ ಸವಾಲು ಹಾಕುತ್ತೀರೋ, ಅದೇ ಪ್ರತಿ ಹಂತದಲ್ಲೂ ಕೂಡ ನೀವು ಕ್ರಿಯೇಟಿವಿಟಿಯಾಗಿ ಇರೋದೇ ಆದರೆ ಬಹಳ ನಿಮಗೊಂದು ಟಾನಿಕ್ ಇದು. ನೀವು ಯೌವನ ಹಾಗೇ ಉಳಿಸ್ಕೊಳ್ತಕ್ಕ ಒಂದು ಸೀಕ್ರೆಟ್ ಅಂತಂದರೆ ನಿಮ್ಮಲ್ಲಿನ ಒಂದು ಟಾನಿಕ್ ಅಂತಂದರೆ ಕ್ರಿಯೇಟಿವಿಟಿ. ಹಾಗೆ ಇದ್ದು ಬಿಡಿ, ಬಹಳ ಅದ್ಭುತವಾಗಿರ್ತಕ್ಕಂಥ ನೋಡಿ. ಆಮೇಲೆ ಇನ್ನೊಂದು ಒಳ್ಳೆಯ ಆಲೋಚನೆಗಳೇ ಬರಬೇಕು. ನೀವು ತುಂಬ ಒಳ್ಳೆಯದು, ಆಮೇಲೆ ನೀವೊಂದು ಲಿಸ್ಟ್ ಮಾಡ್ಕೊಳ್ಳಿ, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ. ಅಂತಹ ಒಳ್ಳೆಯದನ್ನೇ ನೀವು ಥಿಂಕ್ ಮಾಡ್ತಾ ಬನ್ನಿ. ನೀವು ಹಾಗೆಯೇ ಖುಷಿಯಾಗಿರಲಿಕ್ಕೆ ಸಾಧ್ಯವಾಗುತ್ತೆ, ಖುಷಿಯಿಂದ ಇರಲಿಕ್ಕೆ ಸಾಧ್ಯವಾಗುತ್ತೆ. ಈ ಪಟ್ಟಿ ಮಾಡ್ಕೋಬೇಕು ನೀವು, ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತ. ಆ ರೀತಿಯಾಗಿ ಇದ್ದರೆ ಮಾತ್ರ ಅದು ಸಾಧ್ಯವಾಗ್ತಕ್ಕಂತಹದ್ದು ಇರುತ್ತೆ. ಈಗ ಮೊನ್ನೆ ಯಾವುದೋ ಈಗ ಪ್ರಾಣೇಶ್ ಅವರು ಹೇಳ್ತಾ ಇದ್ರು, ಕೆಟ್ಟದ್ದು ಒಳ್ಳೆಯದ್ರ ಬಗ್ಗೆ ಹೇಳ್ತಾ ಇದ್ರು. ಕೆಟ್ಟದ್ದು ಅಂದರೆ ಇಂಥದ್ದು ಅಂತ ಹೇಳ್ತಾ ಇದ್ರು. ಕುಡಿಯೋದು ಕೂಡ ಕೆಟ್ಟದ್ದಲ್ವಾ, ಕುಡಿಬಾರ್ದು ಕಣಯ್ಯ ಅಂತ ಹೇಳ್ತಿರ್ತಾರೆ. ಕುಡಿದ್ರೆ ಏನಾಗುತ್ತೆ ಸರ್? ಕುಡಿದ್ರೆ ನರಕಕ್ಕೆ ಹೋಗ್ತಾರೆ ಕಣಯ್ಯ. ಹೌದಾ ಸರ್? ಈಗ ನಾನು ಕುಡಿದು ಬಿಟ್ಟಿದ್ದೀನಿ, ಕುಡಿದು ನರಕಕ್ಕೆ ಹೋಗ್ತೀನಾ ಸರ್? ಹಂಗಾದರೆ ಮಾರಾಟ ಮಾಡುವವನು ಕೂಡ ನರಕಕ್ಕೆ ಹೋಗ್ತಾನೆ ಸರ್. ಹಾಗಾದರೆ ಈಗ ನನಗೆ ತಂದು ಕೊಡ್ತಾನಲ್ಲ ಸರ್ ನೀರು ಮತ್ತೊಂದು ಇದೆಲ್ಲರೂ ಕೂಡ, ಅವನು ಕೂಡ ನರಕಕ್ಕೆ ಹೋಗ್ತಾನೆ. ಮತ್ತು ಸರ್ ನನ್ನ ಜೊತೆಗಿರ್ತಾರೆ ಸರ್, ನನ್ನ ಸಂಗಡಿಗರೆಲ್ಲರೂ ಕೂಡ ನನ್ನ ಜೊತೆ ಶೇರ್ ಮಾಡ್ಕೊಳ್ತಾರೆ ಸರ್, ಅವರು ಕೂಡ ನರಕಕ್ಕೆ ಹೋಗ್ತಾರೆ. ಹಂಗಾದ್ರೆ ನಮಗೆ ಸ್ವರ್ಗ ಬೇಡ ಬಿಡಿ ಸರ್ ಅಂತ ಅವನು ಹೇಳ್ತಾನೆ. ಎಲ್ಲೂ ಅಲ್ಲೇ ಇದೆಯಲ್ಲ. ಹೌದು. ಅದಕ್ಕಾಗಿ ನಾನು ಈ ಕೆಟ್ಟದ್ದು ಲಿಸ್ಟನ್ನು ಪಕ್ಕಕ್ಕೆ ತೆಗೆದು ಒಳ್ಳೇದಂತ ಏನಿದೆಯೋ ಒಂದು ಪ್ರೇಯರ್, ಒಂದು ಪ್ರಾರ್ಥನೆ, ಇನ್ನೊಬ್ಬರಿಗೆ ದಯವಿಟ್ಟು ಒಳ್ಳೆಯದನ್ನೇ ಬಯಸ್ತಾ ಬನ್ನಿ. ಜಲಸ್ ಫೀಲ್ ಆಗಬೇಡಿ. ನಿಮಗಿಂತರೂ ಕೂಡ ಚೆನ್ನಾಗಿ ಅವರು ಬೆಳೆದು ಬಿಟ್ಟು ಅಂತ ಮೊದಲು ಇದನ್ನು ತೆಗೆದುಬೇಡಿ. ಅವರವ್ರು ಪಡ್ಕೊಂಡು ಬಂದ ಯೋಗಗಳವು. ಅದಕ್ಕಾಗಿ ಅವರು ಏನು ಪಡೆದುಕೊಂಡು ಬಂದಿದ್ದಾರೋ ಆ ಒಂದು ಭಾಗ್ಯಗಳು ಅವರ ಜೊತೆಗಿದ್ದಾವೆ. ಅದಕ್ಕಾಗಿ ಯಾವುದೇ ಕಾರಣಕ್ಕೂ ನೀವು ಅವರ ಹತ್ರ ಅದಿದೆ, ನಮ್ಮ ಹತ್ರ ಇದಿಲ್ಲ, ನಮ್ಮ ಹತ್ರ ಬೇಗ ಇದನ್ನು ಮಾಡ್ಕೋಬೇಕಾಗಿತ್ತು, ಇದು ಯಾವುದು ಬಿಟ್ಟುಬಿಡಿ. ಯಾಕಂತಂದರೆ ಈ ವಿಶ್ವಕ್ಕೆ ಗೊತ್ತಿದೆ, ಈ ಯೂನಿವರ್ಸಿಗೆ ಗೊತ್ತಿದೆ ನಿಮಗೇನು ಕೊಡಬೇಕು ಅಂತ. ನೀವೇನು ಮಾಡಿಟ್ಕೊಂಡಿದ್ದೀರಿ, ನಿಮ್ಮದು ಎಷ್ಟಿದೆ ಆಸ್ತಿ ಪಾಸ್ತಿ, ಇವೆಲ್ಲವೂ ಕೂಡ ನಿಮಗೆ ನಿಮ್ಮ ಪ್ರಯತ್ನದ ಮೇಲೆ, ನಿಮ್ಮ ಯೋಚನಾ ಲಹರಿಯ ತರಂಗಾಂತರ ಶಕ್ತಿಯ ಮೇಲೆ ವಿಶ್ವಕ್ಕೆ ಒಂದು ಶಕ್ತಿ ಇದೆ, ನಿಮಗೇನು ಕೊಡಬೇಕು ಅಂತ ಯುಕ್ತಿಯನ್ನು ಬಳಸ್ತಾ ನೀವು ಶಕ್ತಿಯನ್ನು ಪಡ್ಕೊಳ್ಬೇಕು, ಮುಕ್ತಿಯನ್ನು ಪಡ್ಕೊಳ್ಬೇಕು ಅಂತಂದರೆ ನೀವು ಕ್ರಿಯೇಟಿವಿಟಿ ಯಾವಾಗಲೂ ಇದ್ದದ್ದೇ ಆದರೆ ನೀವು ಖುಷಿಯಾಗಿ ಯಾವಾಗಲೂ ಯೌವನವಾಗಲಿ ಇರ್ತೀರಿ. ಬರೆದಿಟ್ಕೊಳ್ಳಿ. ಖಂಡಿತ ಗುರುಗಳೆಲ್ಲೋ ಒಂದು ಕಡೆ ಕ್ರಿಯೇಟಿವಿಟಿ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್. ಜೊತೆಗೆ ಪಾಸಿಟಿವ್ ಥಿಂಕಿಂಗ್ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ನಗು ಅನ್ನೋದನ್ನ ಮರ್ತು ಹೋಗ್ಬಿಟ್ಟಿದ್ದೀವಿ. ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದ್ರಿಂದ ನಾವು ಏಜ್ ಆದವ್ರಂಗೆ ಖಂಡಿತವಾಗ್ಲೂ ಕಾಣೋದಿಲ್ಲ, ಯಾವಾಗಲೂ ಆ್ಯಕ್ಟಿವ್ ಆಗಿರ್ತೀವಿ ಪಾದರಸದಂತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ವಯಸ್ಸು ಆಗದ ಹಾಗೆ ಕಾಣಬೇಕು ನೀವು ಕೂಡ ಅಂತಂದರೆ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾಗಿರುವಂಥ ಕೆಲವೊಂದು ವಿಚಾರಗಳನ್ನ ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.